ಭಾರತದಲ್ಲಿ ದಂಗೆ ಎಬ್ಬಿಸುವ ಸಂಚು, ರಾಯಚೂರಿನ ಮೊಹಮ್ಮದ್ ಶಾಹಿಲ್ ಬಂಧನ. ಯಾವ ದೇಶದಲ್ಲಿ ನಾವು ಜನಿಸುತ್ತೇವೆಯೋ ಅದು ನಮಗೆ ಕೇವಲ ಜನ್ಮ ನೀಡಿದ ದೇಶ ಅಲ್ಲ, ಅದು ಪುಣ್ಯಭೂಮಿ. ಇಂತಹ ಪೂಜ್ಯ ಭಾವನೆಯುಳ್ಳ ಮಾತೃ ದೇಶಕ್ಕೆ ಕೇಡು ಬಗೆಯುವುದು ಸರ್ವತಃ ಸರಿಯಲ್ಲ. ಆದರೆ ಕೆಲವರಿಗೆ ಭಾರತವನ್ನ ಅವಮಾನಿಸುವುದು, ಅನುಮಾನಿಸುವುದು, ತೇಜೋವಧೆ ಮಾಡುವುದು, ದೇಶ ವಿರೋಧಿ ಸಂಚು ನಡೆಸುವುದು ಒಂದು ರೀತಿಯ ಹುಚ್ಚು. ಕರ್ನಾಟಕದ ರಾಯಚೂರಿನಲ್ಲೂ ಇದೇ ಕಾರಣಕ್ಕೆ ಒಬ್ಬ ಮತಾಂಧ ಜೈಲು ಸೇರಿದ್ದಾನೆ. ಭಾರತದಲ್ಲಿ ಗಲಭೆ ಎಬ್ಬಿಸಲು ವಿದೇಶಿಗನ ಜೊತೆ ಸಂಪರ್ಕ ಹೊಂದಿದ್ದ ರಾಯಚೂರಿನ ವ್ಯಕ್ತಿಯೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೊಹಮ್ಮದ್ ಶಾಹಿಲ್ ಎಂಬಾತ ಬಂಧಿತ ಆರೋಪಿಯಾಗಿದ್ದು, ಅರಬ್ ಮೂಲದ ರಾಣಾಭಾಯಿ ಎನ್ನುವಂತಹ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲರ್ನೊಂದಿಗೆ ಸಂಪರ್ಕದಲ್ಲಿದ್ದುಕೊಂಡು ಭಾರತದಲ್ಲಿ ವಿಧ್ವಂಸಕ ಸಂಚು ರೂಪಿಸಲು ಪ್ಲಾನ್ ಮಾಡಿದ್ದ ಎನ್ನುವುದು ದೃಢವಾಗಿದೆ. ವಿದೇಶಿ ಮೂಲದ ರಾಣಾಭಾಯಿ ಜೊತೆಗೆ ಚಾಟಿಂಗ್ ಮಾಡ್ತಾ ಇದ್ದಂತಹ ಮೊಹಮ್ಮದ್ ಶಾಹಿಲ್ ವಿದೇಶಿಗನ ಮತಾಂಧತೆಗೆ ಪ್ರಭಾವಿತನಾಗಿದ್ದ ಎನ್ನಲಾಗಿದೆ. ಅಲ್ಲದೆ ಮೆಸೇಜ್ ಮೂಲಕ ಆತನಲ್ಲಿ ಪಿಸ್ತೂಲ್ಗೆ ಬೇಡಿಕೆ ಇಟ್ಟಿದ್ದ ಎಂದು ತಿಳಿದು ಬಂದಿದೆ. ಅರಬ್ ವ್ಯಕ್ತಿಯ ವಾಟ್ಸ್ಆಪ್ ನಂಬರ್ ಪಡೆದಿದ್ದ ಮೊಹಮ್ಮದ್ ಶಾಹಿಲ್ ಜುಲೈ 14ರಿಂದ 16 ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ದ. ಈ ವೇಳೆ ಗಲಭೆ ಎಬ್ಬಿಸಲು ವಿದೇಶಿ ಹ್ಯಾಂಡ್ಲರ್ ಪ್ರಚೋದನೆ ನೀಡಿದ್ದು, ಗಲಭೆ ಎಬ್ಬಿಸಲು ಎಷ್ಟು ಬೇಕಾದರೂ ಹಣ ಕೊಡುವುದಾಗಿ ಹಾಗೂ ಶಾಹಿಲ್ ಕೇಳಿದಂತೆ ಗನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದ ಎನ್ನಲಾಗಿದೆ.